ದೋಸ್ತಿ ನಾಯಕರ ಮಧ್ಯೆ ಮಂಡ್ಯ ಕ್ಷೇತ್ರಕ್ಕೆ ಈಗ ಪೈಪೋಟಿ ಶುರುವಾಗಿದೆ. ಮಂಡ್ಯ ಕ್ಷೇತ್ರ ಯಾರ ಪಾಲಾಗುತ್ತೆ ಅನ್ನೋದೇ ದೊಡ್ಡ ಪ್ರಶ್ನೆ ಈಗ. ಸೊ ಹಾಗಾಗಿ ದೋಸ್ತಿ ನಾಯಕರ ಮಧ್ಯೆ ಮಂಡ್ಯ ಕ್ಷೇತ್ರಕ್ಕಾಗಿ ಪೈಪೋಟಿ. ಮಂಡ್ಯ ಉಳಿಸಿಕೊಳ್ಳಲು ರಣತಂತ್ರವನ್ನ ಹೆಣೆದ್ರ ಹಾಗಾದ್ರೆ ದಳಪತಿಗಳು. ಮಾಜಿ ಸಿಎಂ ಕುಮಾರಸ್ವಾಮಿ ಮನೆಯಲ್ಲಿ ಸರಣಿ ಮೀಟಿಂಗ್ಗಳಾಗ್ತಾ ಇವೆ. ಬೆಂಗಳೂರು ಗ್ರಾಮಾಂತರದ ಬಳಿಕ ಈಗ ಮಂಡ್ಯ ನಾಯಕರ ಜೊತೆ ಕುಮಾರಸ್ವಾಮಿ ಮಾತುಕತೆ ನಡೆಸ್ತಾ ಇದ್ದಾರೆ, ಸಭೆ ಮಾಡ್ತಾ ಇದ್ದಾರೆ. ಬಿಜೆಪಿ ಜೊತೆ ಮೈತ್ರಿಯ ಬಳಿಕ ಮಂಡ್ಯ ರಾಜಕೀಯದ ಬಗ್ಗೆ ಹೆಚ್ಚು ಚರ್ಚೆಗಳಾಗ್ತಾ ಇದೆ. ಅಭ್ಯರ್ಥಿ ಆಯ್ಕೆಯ ಬಗ್ಗೆ ನಾಯಕರಿಂದ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ ಕುಮಾರಸ್ವಾಮಿ. ಸಿಎಸ್ ಪುಟ್ಟರಾಜು, ಡಿಸಿ ತಮ್ಮಣ್ಣ, ಸುರೇಶ್ ಗೌಡ, ರವೀಂದ್ರ, ಶ್ರೀಕಂಠಯ್ಯ, ಡಾಕ್ಟರ್ ಅನ್ನದಾನಿ, ನಿಖಿಲ್, ಜಿಲ್ಲಾಧ್ಯಕ್ಷ ರಮೇಶ್ ಸೇರಿದ ಹಾಗೆ ಹಲವರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಯಾರಿಗೆ ಟಿಕೆಟ್ ಕೊಟ್ಟರು ಕೆಲಸ ಮಾಡಬೇಕು ಅನ್ನೋ ಸಲಹೆಯನ್ನ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಮಂಡ್ಯ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಮುಖ್ಯ ಅಲ್ಲ, ಗೆಲುವೇ ಮುಖ್ಯ ಅಂತ ನಾಯಕರಿಗೆ ಕುಮಾರಸ್ವಾಮಿ ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರಂತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಮೈತ್ರಿಗೆ ಯಾವ ಯಾವ ಕ್ಷೇತ್ರಗಳ ಸವಾಲು ಅಂತಂದ್ರೆ ಅದು ಮೊದಲಿಗೆ ಬರುವಂಥದ್ದೇ ಮಂಡ್ಯ ಕ್ಷೇತ್ರ. ಸೊ ಮಂಡ್ಯ ಕ್ಷೇತ್ರ ಯಾರ ಪಾಲಾಗುತ್ತೆ ಅನ್ನುವಂಥ ಪ್ರಶ್ನೆ ಈಗಲೂ ಕೂಡ ಪ್ರಶ್ನೆಯಾಗಿಯೇ ಉಳಿದಿದೆ. ಇದರ ನಡುವೆ ಮೀಟಿಂಗ್ಗಳ ಮೇಲೆ ಮೀಟಿಂಗನ್ನು ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ. ಸೊ ಆದಂತಹ ಸಭೆಯಲ್ಲಿ ಸಿಕ್ಕಂಥ ಔಟ್ಪುಟ್ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ವೀಣಾ, ಅಲ್ಲಿ ದೆಹಲಿಯಲ್ಲಿ ಬಿಜೆಪಿಯ ನಾಯಕರು ಎರಡನೇ ಲಿಸ್ಟ್ ರೆಡಿ ಮಾಡುವ ಕಾರಣಕ್ಕಾಗಿ ಮೀಟಿಂಗ್ಗಳನ್ನು ಮಾಡ್ತಾ ಇದ್ರೆ, ಈತ JP ಭವನದಲ್ಲಿ ಕುಮಾರಸ್ವಾಮಿ ಕೂಡ ತಮಗೆ ಯಾವೆಲ್ಲ ಕ್ಷೇತ್ರಗಳು ಸಿಗ್ತವೆ ಆ ಒಂದು ಕ್ಷೇತ್ರಗಳ ಸಭೆಗಳನ್ನು, ಸರಣಿ ಸಭೆಗಳನ್ನು ಮಾಡ್ತಾ ಇದ್ದಾರೆ JP ನಗರದಲ್ಲಿ. ಮೊನ್ನೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸಭೆಯನ್ನು ಮಾಡಿದ್ರು, ನಿನ್ನೆ ಮಂಡ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಸಭೆಯನ್ನ ಮಾಡಿದ್ದಾರೆ. ಈಗಾಗಲೇ ಬೆಂಗಳೂರು ಗ್ರಾಮಾಂತರ, ಮಂಡ್ಯ ಮತ್ತೆ ಹಾಸನ್ ಈ ಮೂರು ಕ್ಷೇತ್ರಗಳು ಕೂಡ JDSಗೆ ಸಿಗುವಂತಹ ಸಾಧ್ಯತೆಗಳು ಬಹುತೇಕ ನಿಚ್ಚಳ ಆಗಿರುವಂತಹ ಕಾರಣದಿಂದಾಗಿ ಈ ಕ್ಷೇತ್ರಗಳ ಸಭೆಗಳನ್ನು ಕುಮಾರಸ್ವಾಮಿ ಅವರ ಮನೆಯಲ್ಲಿ ಕಂಟಿನ್ಯೂ ಆಗಿ ನಡೆಸ್ತಾ ಇದ್ದಾರೆ. ನಿನ್ನೆ ಮಂಡ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಂಡ್ಯ ಭಾಗದ ಮುಖಂಡರ ಜೊತೆಯಲ್ಲಿ ಸಭೆಯನ್ನ ನಡೆಸಲಾಯಿತು. CS ಪುಟ್ಟರಾಜು ಏನಿದ್ದಾರೆ ಅವರು ಬಹುತೇಕ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆಗಳು ಆರಂಭ ಆಗಿದೆ. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರ ಹೆಸರು ಕೂಡ ಬಹಳಷ್ಟು ಪ್ರಬಲವಾಗಿ ಕೇಳಿಬರ್ತಾ ಇದೆ, ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಆದರೆ ನಿಖಿಲ್ ಕುಮಾರಸ್ವಾಮಿ ಯಾವುದೇ ಕಾರಣಕ್ಕೂ ನಾನು ಈ ಬಾರಿ ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಬರ್ತಿದ್ದಾರೆ. ಆದರೂ ಕೂಡ ಕಾರ್ಯಕರ್ತರು ಒಂದು ಆಸೆಯನ್ನ ಬಿಟ್ಟಿಲ್ಲ, ನಿಖಿಲ್ ಕುಮಾರಸ್ವಾಮಿ ಅವರನ್ನು ಒಪ್ಪಿಸುವಂತ ಒಂದು ಪ್ರಯತ್ನದಲ್ಲಿ ಇದ್ದಾರೆ. ಇನ್ನು ಕುಮಾರಸ್ವಾಮಿ ಮತ್ತೆ CS ಪುಟ್ಟರಾಜು ಈ ಇಬ್ಬರಲ್ಲಿ ಮಂಡ್ಯ ಕ್ಷೇತ್ರದಿಂದ ಯಾರು ಸ್ಪರ್ಧೆಗೆ ಇಳಿತಾರೆ ಅನ್ನುವಂಥದ್ದು ಸದ್ಯದ ಪ್ರಶ್ನೆ ಆಗಿದೆ. ನಿನ್ನೆ ನಡೆದಂಥ ಮುಖಂಡರ ಸಭೆಯಲ್ಲಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ, ಅದನ್ನ ನಾವು ನೋಡ್ಕೊಳ್ತೀವಿ. ಯಾರೇ ಅಭ್ಯರ್ಥಿ ಆದರೂ ಕೂಡ ಈಗ ಮೈತ್ರಿ ಪಕ್ಷಗಳಿಂದ ಕಣಕ್ಕಿಳಿಯುವಂಥ ಅಭ್ಯರ್ಥಿಯನ್ನು ಗೆಲ್ಲಿಸುವಂತಹ ಪ್ರಯತ್ನಕ್ಕೆ ನೀವು ಮುಂದಾಗಬೇಕು ಮತ್ತು ಶತಾಯ ಗತಾಯ ಮಂಡ್ಯವನ್ನು ಗೆಲ್ಲುವಂಥ ಎಲ್ಲ ಪ್ರಯತ್ನಗಳು ಆಗಬೇಕು. ಅಭ್ಯರ್ಥಿ ಪರವಾಗಿ ನೀವು ಕೆಲಸ ಮಾಡಿ ಗೆಲ್ಲಿಸುವಂಥ ಕೆಲಸವನ್ನು ಮಾಡಿ, ಉಳಿದುದನ್ನು ನಾವು ನೋಡ್ಕೊಳ್ತೀವಿ ಅನ್ನುವಂಥ ಒಂದು ಮಾತನ್ನು ನಿನ್ನೆ ಸಭೆಯಲ್ಲಿ ಕುಮಾರಸ್ವಾಮಿ ಹೇಳಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದರೆ ಒಂದು ರೀತಿ ಮಂಡ್ಯ ಇದೀಗ ಮತ್ತೊಮ್ಮೆ ಗಮನ ಸೆಳೆಯುವಂಥ ಲಕ್ಷಣಗಳು ಕೂಡ ಎಲ್ಲ ಕಡೆ ಕಾಣು ಬರ್ತಾ ಇದೆ. ಮಂಡ್ಯ ಇದಕ್ಕೂ JDSಗೆ ಸಿಗುತ್ತಾ ಇಲ್ಲುವಂಥ ಒಂದು ಚರ್ಚೆ ಇತ್ತು. ಈಗ JP ಭವನದಲ್ಲಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸಭೆ ನಡೆದಿರುವಂಥದ್ದನ್ನು ನೋಡಿದರೆ ಈಗಾಗಲೇ ಅವರಿಗೆ ಒಂದು ಸುಳಿವು ಸಿಕ್ಕಿದೆ, ಮಂಡ್ಯ ಕೂಡ JDS ತೆಕ್ಕೆಗೆ ಸಿಗಲಿದೆ ಅನ್ನುವಂಥದ್ದು. ಹಾಗಾಗಿ ಮಂಡ್ಯ ಕ್ಷೇತ್ರದಿಂದ ಯಾರನ್ನ ಅಭ್ಯರ್ಥಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಒಂದು ಸಭೆ ಮಾಡಿರೋವಂಥದ್ದು. CS ಪುಟ್ಟರಾಜು ಅಥವಾ ಕುಮಾರಸ್ವಾಮಿ ಯಾರು ಮಂಡ್ಯದಿಂದ ಕಣಕ್ಕಿಳಿತಾರೆ ಅನ್ನುವಂಥದ್ದು ಸದ್ಯದ ಪ್ರಶ್ನೆ ಆಗಿದೆ. ಒಂದು ಪ್ರಾಥಮಿಕ ಹಂತವಾಗಿ ಒಂದು ಸಭೆ ಅಂತೂ ನಿನ್ನೆ ನಡೆದಿರುವಂಥದ್ದು. ವೀಣಾ, ಎಸ್, ಥ್ಯಾಂಕ್ ಯು ಸುರೇಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.